ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಆಷಾಢ ಕಳೆದು ಶ್ರಾವಣ ಬರ್ತಾ ಇದೆ ಕಣ್ರಿ. ಬಂದೇ ಬಿಡ್ತು ಅಂದ್ಕೊಳ್ಳಿ. ಯಾಕೆಂದರೆ ಹಬ್ಬಗಳ ಸಾಲು ಶುರುವಾಗುತ್ತೆ. ಹೆಣ್ಮಕ್ಳಿಗಂತೂ ತುಂಬಾ ಸಂಭ್ರಮ. ಹೊಸ ಬಟ್ಟೆ, ವಸ್ತ್ರ, ಒಡವೆಗಳು ಮತ್ತು ಅಲಂಕಾರಿಕ ವಸ್ತುಗಳು, ಮನೆಯನ್ನು ಅಲಂಕಾರ ಮಾಡೋದು, ದೇವತೆಗಳನ್ನ ಆರಾಧಿಸೋದು, ಇಷ್ಟೊಂದು ಸಂಭ್ರಮ ಅಲ್ವಾ? ಅದೇ ರೀತಿ ಮದುವೆಯಾದ ಪ್ರತಿಯೊಂದು ಹೆಣ್ಣು ಮಗುವಿನ ಜೀವನದಲ್ಲಿ ಬರೋ ಮೊದಲ ಆಷಾಢ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಣ್ರಿ. ಯಾಕೆಂದರೆ ಒಂದಷ್ಟು ದಿನಗಳು ತನ್ನದಲ್ಲದ ಮನೆಗೆ ಹೋಗಿ ಅಲ್ಲಿ ಹೊಸ ಸಂಬಂಧಗಳನ್ನು ಒಪ್ಪಿಕೊಂಡು ತನ್ನ ಮನಸ್ಸನ್ನು ಒಪ್ಪಿಸಿಕೊಂಡು ಎಲ್ಲ ಸಂಬಂಧಗಳಿಗೆ ತಾನು ಹೋಗೊಟ್ಟುಕೊಂಡು ಅಲ್ಲಿ ಅಡ್ಜಸ್ಟ್ ಆದಮೇಲೆ ಒಂದಷ್ಟು ದಿನಗಳನ್ನ ಗ್ಯಾಪ್ ನಂತರ ಮತ್ತೆ ತವರಿಗೆ ಬಂದಿರ್ತಾಳಲ್ಲ ಒಂದಷ್ಟು ದಿನ, ಅದು ಅವಳು ರಿಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅವಳು ಒಂದು ತಿದ್ದುಕೊಳ್ಳೋದಕ್ಕೆ ಆಗಲಿ ಅಥವಾ ಇನ್ನಷ್ಟು ರಿಫಾರ್ಮೇಷನ್ಗೆ ಅವಳಿಗೆ ಚಾನ್ಸ್ ಕೊಟ್ಟಂಗೆ ಭಗವಂತ ಒಂದು ಆಷಾಢ ಮಾಸನ ಕ್ರಿಯೇಟ್ ಮಾಡಿದ್ದಾನೆ ಅನಿಸುತ್ತೆ. ಹೌದೋ ಅಲ್ವೋ? ಒಂದು ಕಡೆ ತವರಿಗೆ ಬರ್ತೀನಿ ಅಂತಂದರೆ ಅವಳಿಗೆ ಎಷ್ಟು ಆತುರತೆ ಇರುತ್ತೆ ಅಂದರೆ ಅವಳಿಗೆ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ ಕಣ್ರಿ. ಅವಳ ಕಣ್ಣುಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಅದೇ ರೀತಿ ಗಂಡಿಗೂ ಅನ್ನಿಸ್ತಾ ಇರುತ್ತೆ ಹೆಣ್ಣನ್ನು ಅಂದರೆ ಹೆಂಡತಿನ ತವರಿಗೆ ಕಳಿಸ್ಬೇಕಲ್ಲ ಅಂತ. ಆದರೆ ಏನು ಮಾಡೋದು? ಇನ್ನೊಂದು ಕಡೆ ಮೂಲೆಯಲ್ಲಿ ಅನ್ನಿಸ್ತಾ ಇರುತ್ತೆ ಲೆಟ್ ಮಿ ಎಂಜಾಯ್ ಮೈ ಬ್ಯಾಚುಲರ್ ಲೈಫ್ ಒನ್ಸ್ ಅಗೇನ್ ಅಂತೇಳಿ. ಏನಂತೀರ? ನಿಜಾನ ಸುಳ್ಳ ಹೇಳಿ? ಅದೇ ರೀತಿ ಅತ್ತೆ ಮಾವನಿಗೂ ಅನಿಸುತ್ತೆ ಕಣ್ರಿ. ಇಷ್ಟು ದಿನ ಓಡಾಡ್ಕೊಂಡಿರೋಂಥ ಸೊಸೆ ನಮ್ಮ ಮನೇಲಿ ನಾವು ಅವಳನ್ನ ಮಿಸ್ ಮಾಡ್ಕೊಳ್ತೀವಿ ಅವಳು ಇಲ್ದೇನೆ ಅಂಥೇಳಿ. ಯಾಕೆಂದರೆ ಅವರು ಹೆಣ್ಣೆತ್ತವರಲ್ವ, ಅವ್ರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳ ಕಷ್ಟ ಸುಖ. ಇವೆಲ್ಲವನ್ನು ಬಿಟ್ಟು ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ಅಪ್ಪ ಅಮ್ಮ ದಾರ ಕೊಟ್ಟ ಮೇಲೆ ತುಂಬ ದಿನ ಆದಮೇಲೆ ಒಂದಷ್ಟು ದಿನಗಳು ಅಂದರೆ ಜಾಸ್ತಿ ದಿನಗಳು ಬಂದವರಲ್ಲಿ ಮಗಳು ನೆನೆಸ್ತಾಳೆ ಅಂದರೆ ಅವ್ರಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ? ಇದು ಪ್ರತಿಯೊಂದು ತಂದೆ ತಾಯಿ ಮನಸ್ಸಲ್ಲಿ ಹುಟ್ಟುವಂಥ ಭಾವನೆನೇ ಕಣ್ರಿ. ಹೌದು ರೀ. ನೀವೇನೇ ಹೇಳಿ ಆಷಾಢ ಮಾಸಕ್ಕೆ ಕರ್ಕೊಂಬರ್ತೀವಿ ಅಂತ ಅಂತೀವಿ ಅಷ್ಟೇ. ಆ ಒಂದು ತಿಂಗಳು ಹೆಂಗೆ ಹೋಗಿತ್ತೋ ಗೊತ್ತೇ ಆಗಲ್ಲ ಕಣ್ರಿ. ಕಣ್ಮುಚ್ಚಿ ತೆಗೆಯೋಷ್ಟೊತ್ತಿಗೆ ಆಷಾಢ ಮಾಸ ಮುಗಿದೇ ಹೋಗಿರುತ್ತೆ. ಇನ್ನೂ ಸಹ ಮತ್ತೆ ಮುಗಿಸ್ಕೊಂಡು ಅದೇ ಆತುರತೆಯಿಂದ ಹೋಗಿ ಅತ್ತೆ ಮನೆ ಸೇರಿಕೊಂಡೇ ಬಿಟ್ಟಿರ್ತಾಳೆ.